ಒಂದು ಫುಲ್ ಟ್ಯಾಂಕ್ಗೆ 40 ml ಹಾಕ್ತಾ ಇದೀವಿ ನಾವು. ಸ್ವಲ್ಪ ಹೊತ್ತು ಗಾಡಿ ಹುಯ್ ಇದೇನು ಮಹಾರಾಷ್ಟ್ರ ವಿ ಆರ್ ಕಮಿಂಗ್. ಏನೇನ್ ಮಾಡ್ತಾರ ನೋಡಿ. ಎಲ್ಲರಿಗೂ ನಮಸ್ಕಾರ, ನಾನ್ ನಿಮ್ ಬಾಲಾಜಿ. MCS ಫೈನಲಿ ನಾನು ಹೇಳ್ತಾ ಇದ್ನಲ್ವಾ, ಮಹಾರಾಷ್ಟ್ರ ರೈಡು ಹೊರಟೆ ಆಯ್ತು. ಇವಾಗ ಎಲ್ಲಿದೀವಿ ಅಂದ್ರೆ ಸರ್ಕಲ್ ಮಾರಮ್ಮ ದೇವಸ್ಥಾನ ಹತ್ರ ಇದೀವಿ. ಗಾಡಿಗೆ ಚಿಕ್ಕದಾಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ನೋಡಿ ಗಾಡಿ ಎಲ್ಲ ಫುಲ್ ಲೈನ್ ಅಪ್ ಆಗಿದೆ. ಅಂಡ್ ಈ ಸರಿ ಬಂದ್ಬಿಟ್ಟು ನಮ್ ಗಾಡಿಗಳಿಗೆ ಎಲ್ಲ ಕರ್ನಾಟಕ ಫ್ಲಾಗ್ ಹಾಕಿದೀವಿ. MCS ಕರ್ನಾಟಕ ಫ್ಲಾಗು ಮತ್ತೆ ಕರ್ನಾಟಕ ಶಾಲ್ ತಗೊಂಡಿದೀವಿ. ಸೊ ಫುಲ್ ಈ ರೈಡ್ ನ ಮಾಸ್ ಮಾಡೋದೆ. ಇವಾಗ ಬಂದ್ಬಿಟ್ಟು ಸರ್ಕಲ್ ಮಾರಮ್ಮ ದೇವಸ್ಥಾನ ಹತ್ರ ಇದ್ವಿ. ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾರ ಅನ್ಸುತ್ತೆ. ಸೊ ಬನ್ನಿ ಇವಾಗ ಗಾಡಿ ಎಲ್ಲ ಪೂಜೆ ಮಾಡಿಸ್ಬಿಟ್ಟು ಹಾಗೆ ಬೈಕ್ ತಗೊಂಡು ಇವಾಗ ಒಂದು 800 ಕಿಲೋಮೀಟರ್ ನಾವು ಬ್ರೇಕ್ಫಾಸ್ಟ್ಗೆ ರೈಡ್ ಮಾಡಬೇಕು. ಸೊ ನಾಳೆ ಮಧ್ಯಾಹ್ನ ಆಗುತ್ತೆ ಅನ್ಕೊಂಡಿದೀನಿ, ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ನಮ್ ಬೈಕ್ಗೆ ಫಸ್ಟ್ ಸ್ಟಿಕ್ಕರ್ ಅಂಟಿಸಾಯ್ತು. ಹೇಗಿದೆ ಅಂತ ಕಮೆಂಟ್ ಮಾಡಿ ಸ್ಟಿಕ್ಕರು. ಅಂಡ್ ಹೊಸ ಗ್ಲೌಸ್ ಹಾಕೈತೆ MCS. ನಮ್ಮ ಹುಡುಗರೆಲ್ಲ ಅಲ್ಲಿ ಇವಾಗ ಪೂಜೆ ಸಾಮಾನು ರೆಡಿ ಮಾಡ್ತವ್ರೆ. ಚಿಕ್ಕದಾಗ ಒಂದು ಪೂಜೆ ಮಾಡ್ಬಿಟ್ಟು ಗಾಡಿ ಎತ್ಕೊಂಡು ಹಾರ್ತಾ ಇರೋಣ. ಸೊ ನಮ್ಮ ಚಾನಲ್ಗೆ ನೀವು ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇವಾಗ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ MCS ಸ್ಕ್ವಾಡ್ಗೆ ಜಾಯ್ನ್ ಆಗಿ. MCS ಅಂದ್ರೆ ಏನು ಅಂತಂದ್ರೆ ಮಾಸ್ ಚಾನ್ ಸ್ಕ್ವಾಡ್ ಅಂತ. ನಮ್ಮ ಬ್ಲಾಗ್ ನೋಡ ನೀವೇನೆ. ಓಕೆ ಬನ್ನಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಗಾಡಿ ತಗೊಂಡು ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. MCS ನೋಡಿ ನಮ್ ಲಿಂಗರಾಜ್ ಅವ್ರ ಅಪ್ಪ ಬಂದ್ಬಿಟ್ಟು ಗಾಡಿಗೆಲ್ಲ ಇವಾಗ ನಿಂಬೆಹಣ್ಣು ಇಡ್ತವ್ರೆ. ನಿಂಬೆಹಣ್ಣು ಇಟ್ಬಿಟ್ಟು ಕಾಯಿ ಹೊಡೆಯೋದು ಅನ್ಕೋತೀನಿ. ಕಾಯಿ ಹೊಡೆದ್ಬಿಟ್ಟು ಹಾಗೆ ಒಂದು ಚಿಕ್ಕ ನಮಸ್ಕಾರ ದೇವ್ರಿಗೆ ಹಾಕ್ಬಿಟ್ಟು ಹಾಗೆ ಗಾಡಿ ತಗೊಂಡು ಹೋಗ್ತಾ ಇರೋದೆ. ಸೊ ಇನ್ನ ಪೂಜೆ ಸ್ಟಾರ್ಟ್ ಮಾಡಿಲ್ಲ MCS. ನನ್ಗಂತೂ ತುಂಬಾ ಎಕ್ಸೈಟೆಡ್ ಆಗಿದೆ ಯಾವಾಗ ಓಡಿಸ್ತೀವಿ ಅಂತ. ಏನಕ್ಕೆ ಅಂದ್ರೆ ಇವಾಗ ನಾವು ಗಾಡಿ ಎತ್ತಿದ್ರೆ ಕಂಟಿನ್ಯೂಸ್ ಆಗಿ ಒಂದು 800 ಕಿಲೋಮೀಟರ್ ಓಡಿಸ್ಬೇಕು. ಅಂದ್ರೆ ಸ್ವಲ್ಪ ಬ್ರೇಕ್ ಇರತ್ತೆ. ಬಟ್ ಈ ಸಾರಿ ನಮ್ ಜಾಕಿಯಲ್ಲಿ ಹೋಗ್ತಾ ಇರೋದು ಈ ರೈಡ್ ನ ಚಚ್ಚಾಡದೆ. ಸೊ ಬನ್ನಿ ಇನ್ನ ನಿಂಬೆಹಣ್ಣು ಇಡ್ತವ್ರೆ ಗಾಡಿ ಟೈರ್ ಅಲ್ಲಿ. ಹಿಂದೆ ಇಟ್ಟಾಯ್ತು, ಇವಾಗ ಮುಂದೆ ಇಡ್ತವ್ರೆ. ನಮ್ನ ಕಳ್ಸ್ಕೊಡೋದಕ್ಕೆ ಇವಾಗ ಇಷ್ಟು ಜನ ಬಂದಿದ್ದಾರೆ MCS. ಆಕ್ಚುಲಿ ನಾನು ವಿಡಿಯೋ ಬೇಗ ಹಾಕ್ಬೇಕಾಗಿತ್ತು. ವಿಡಿಯೋ ಬೇಗ ಹಾಕಿದ್ರೆ ನಿಮ್ಗೂ ಗೊತ್ತಾಗಿರೋದು. ನಾನ್ ಬಂದ್ಬಿಟ್ಟು ವಿಡಿಯೋ ಇವತ್ತು ಹಾಕಿದ್ದೀನಿ. ಬೈಕ್ ಸರ್ವಿಸ್ ಮಾಡಿರೋ ಬ್ಲಾಗ್ ಅಲ್ಲಿ ನಾನು ಬನ್ನಿ ಅಂತ ಹೇಳಿದ್ದೆ. ಸೊ ಬೈಕ್ ಸರ್ವಿಸ್ ಮಾಡಿರೋ ಬ್ಲಾಗ್ ಬಂದ್ಬಿಟ್ಟು ಇವಾಗ ಹಾಕಿದ್ದೀನಿ ನಾನು. ಅಂದ್ರೆ ಸಂಜೆ ಒಂದು 6 ಗಂಟೆಗೆ ಬಂದಿರತ್ತೆ. ಅದರಿಂದ ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ನೆಕ್ಸ್ಟ್ ರೈಡ್ ಹೋಯ್ತಾ ನಿಮ್ನೆಲ್ಲ ಮೀಟ್ ಅಪ್ ಮಾಡ್ತೀನಿ. ಟೋಟಲ್ 4 ಬೈಕು ನಾನು ಹೇಳಿದ್ನಲ್ವಾ. ಸಿರಿ, ಜಾವಿಸ್, ಸಾರಾ, ಜಾಕಿ. ಅಟ್ ಲಾಸ್ಟ್ ಮೊಸರನ್ನ ತಿಂತೀಯಾ? ಪ್ರಸಾದನಾ? ತಿಂತೀಯಪ್ಪ? ನಿದ್ದೆ ಬಂದ್ಬಿಡುತ್ತೆ ಮೊಸರನ್ನ ತಿಂದ್ರೆ. ಎರಡೇಟು. ಓಕೆ MCS ಕಾಯಿ ಹೊಡೆದಾಯ್ತು. ಗಾಡಿ ತಗೊಂಡು ಇವಾಗ ಮಾಸ್ ಮಾಡೋದೆ. ಹೋಯ್ತೀವಿ. ಮೇನ್ ಕಾಯಿ ಹೊಡೆಯೋದು ಇವಾಗ. ಇವ್ರ MCS ನಮ್ ಪಾಪು ಅವರಪ್ಪ. ನಮ್ ಪಾಪು ಇರೋ ಅವ್ರ ಡ್ಯಾಡಿ. ಓಕೆ MCS ಬನ್ನಿ. ಇವಾಗ ಎಲ್ಲ ನೋಡಿ ಯಾರ್ಯಾರು ಫುಲ್ ಶೈನಿಂಗ್ ಹೊಡಿತಾರೆ ಅವರೆಲ್ಲ ರೈಡರ್ಸ್. ನಮ್ಮಲ್ಲಿ ಎಲ್ಲರ ಹತ್ರನೂ ರೈಡಿಂಗ್ ಗೇರ್ಸ್ ಐತೆ. ಸೊ ಪ್ರಾಪರ್ ಸೇಫ್ಟಿ ಇಂದಾನೆ ಹೋಗ್ತಾ ಇರೋದು. ಸ್ವಲ್ಪ ಆಯ್ನಿಂದು ಅವ್ನ್ ಕಾಣಿಸ್ತಾನೆ ಇಲ್ಲ, ಫುಲ್ಲು ಪಳಪಳ ಅಂತವನೆ. ಎಲ್ಲರ ಹತ್ರನೂ ರೈಡಿಂಗ್ ಗೇರ್ಸ್ ಐತೆ. ಇವಾಗ ಮೋಟೋ ವ್ಲಾಗಿಂಗ್ ಸೆಟಪ್ ಅಲ್ಲಿ ಮೀಟ್ ಮಾಡ್ತೀನಿ. ಬನ್ನಿ ಹೋಯ್ತಾ ಇರೋಣ. ಪಾಪ ಎತ್ಬೇಕು ಗಾಡಿ. ಹೋಯ್ ನಿಂಬೆಹಣ್ಣು ಇಟ್ಟಿದ್ದೀರಾ? ಥ್ಯಾಂಕ್ ಯು. ನಮ್ಮ ಮಚ್ಚ ಈ ಸರಿ ರೈಡಿಗೆ ಬರ್ತಿಲ್ಲ. ನೆಕ್ಸ್ಟ್ ಟೈಮ್ ಹೋಯ್ತಾ ಬಾ ಮಚ್ಚ ನೀನು. ಅವ್ನು ಬಂದರೆ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ MCS. ಈ ಸರಿ ಅವ್ನು ಬರ್ತಿಲ್ಲ. ಓಕೆ ಲಿಂಗು ಹೊರಟಾಯ್ತು. ನೆಕ್ಸ್ಟು ಪಾಪು. ಯಾಕೋ ಕಾಲು ಹಂಗೆ ತಾಗ್ತಿದ್ಯಾ? ನಮ್ಮ ಗ್ಯಾಂಗಲ್ಲಿ ಇವಾಗ ಎಲ್ಲರೂ ರೈಡಿಂಗ್ ಪ್ಯಾಂಟ್ ಹಾಕೋರೆ. ಎಲ್ಲರಿಗೂ ಫಸ್ಟ್ ಟೈಮ್ ಇದು. ನಾನು ಹಾಕಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಚ್ತಾ ಬಾಯ್ ಆಂಟಿ. ಬಾಯ್ ಅಂಕಲ್ ಬಾಯ್. ಓಕೆ ಓಕೆ ಸರಿ ಆಂಟಿ ಬರ್ತೀವಿ. ಓಕೆ ಬಾಯ್. ಹಾಂ ಓಕೆ ಹೊರಟಾಯ್ತು. ಯಪ್ಪ ಇವಾಗಲೇ ಗ್ಲೌಸ್ ಹಾಕ್ಕೊಂಡು ಓಡಿಸ್ತಾ ಇರೋದು. ಸ್ವಲ್ಪ ಟೈಟ್ ಆಗೈತೆ. ಹೋಯ್ತಾ ಸರಿ ಹೋಗ್ಬಿಡುತ್ತೆ ಗ್ಲೌಸು. ಕಂಟ್ರೋಲೇ ಗೊತ್ತಾಗ್ತಿಲ್ಲ. ಇವೆಲ್ಲ ಹಾಕ್ಕೊಂಡು ಓಡಿಸ್ಬೇಕು MCS. ಏನಕ್ಕೆ ಅಂದರೆ ಸೇಫ್ಟಿ ಅಷ್ಟೇ. ಕರೆಕ್ಟ್ ಸೈಜಲ್ಲೇ ತಗೊಂಡಿದ್ದೀನಿ. ಬಟ್ ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಅಡ್ಜಸ್ಟ್ ಆಗಬೇಕು ನಮ್ಮ ಕೈ ಮೂಮೆಂಟ್ಸ್ಗೆ. ಇನ್ನು ಪೆಟ್ರೋಲ್ ಬೇರೆ ಹಾಕ್ಸಿಲ್ಲ ನಮ್ಮ ಜಾಕಿಗೆ. ಮುಂದೆ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೋಬೇಕು ಎಲ್ಲಾದರೂ. ಟಾಪ್ ಬಾಕ್ಸಲ್ಲಿ ಸ್ವಲ್ಪ ಆದರೂ ಜಾಗ ಖಾಲಿ ಇರುತ್ತೆ ಅಂದ್ಕೊಂಡೆ. ಬಟ್ ಎಲ್ಲ ತುಂಬಿಸಿ ಟಾಪ್ ಬಾಕ್ಸೇ ಫುಲ್ ಆಗಿಬಿಟ್ಟಿದೆ. ಟಾಪ್ ಬಾಕ್ಸ್ ಹಾಕಿ ಟಾಪ್ ಬಾಕ್ಸ್ ಮುಂದೆ ಪಿಲಿಯನ್ ಸೀಟಲ್ಲಿ ಬಂದ್ಬಿಟ್ಟು ನಾನು ಲಗೇಜ್ ಕಟ್ಟಿದ್ದೀನಿ MCS. ಇವಾಗ ನನಗೇನು ತುಂಬ ಅನ್ಕಂಫರ್ಟಬಲ್ ಆಗೇನಿಲ್ಲ. ನನ್ನ ಸೀಟ್ ಪೊಸಿಷನ್ ಆರಾಮಾಗೇ ಇದೆ. ಬಟ್ ಏನು ಟಾಪ್ ಬಾಕ್ಸ್ ಫುಲ್ ಆಗಿಬಿಟ್ಟಿದೆ. ಎಕ್ಸ್ಟ್ರಾ ಏನೂ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟೇ.
ಟಾಪ್ ಬಾಕ್ಸಲ್ಲೇ ನಮ್ಮ 2 ಲ್ಯಾಪ್ಟಾಪ್ ತೊಗೊಂಡು ಹೋಗ್ತಾ ಇದ್ದೀವಿ. ನಾರ್ಮಲಾಗಿ ಬಂದ್ಬಿಟ್ಟು ನಾನು 1 ಲ್ಯಾಪ್ಟಾಪ್ ತೊಗೊಂಡು ಹೋಗ್ತಾ ಇದ್ದೆ. ಇವಾಗ ಬಂದ್ಬಿಟ್ಟು ನಮ್ಮ ಪಾಪು ಲ್ಯಾಪ್ಟಾಪು, ನನ್ನ ಲ್ಯಾಪ್ಟಾಪು, ಎಕ್ಸ್ಟ್ರಾ ಒಂದು ಡ್ರೋನ್ ತೊಗೊಂಡು ಹೋಗ್ತಾ ಇದ್ದೀವಿ MCS. ಈ ಸರಿ ನಿಮಗೆ ಶಾರ್ಟ್ಸ್ ಎಲ್ಲ ಮಸ್ತಾಗಿರುತ್ತೆ. ಕರೆಕ್ಟಾಗಿ ಒಳ್ಳೆ ಟ್ರಾಫಿಕ್ ಟೈಮ್ಗೆ ಬಂದಿದ್ದೀವಿ. ಫುಲ್ಲು ಟ್ರಾಫಿಕ್ಕು ರೋಡಿಲ್ಲಿ. ಇನ್ನು ಗೊರಗುಂಟೆಪಾಳ್ಯ ಸಿಗ್ನಲ್ ದಾಟೋ ಗಂಟ ಹಿಂಗೇನೆ ಇರುತ್ತೆ. ಸೊ ನಾವಿವಾಗ ಯಾವ ರೂಟ್ ಮೇಲೆ ಹೋಗ್ತಾ ಇದ್ದೀವಿ ಅಂದರೆ ತುಮಕೂರು ರೂಟ್ ಮೇಲೆ ಹೋಗ್ತಾ ಇದ್ದೀವಿ MCS. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮ ಲಿಂಗರಾಜ್ ಕಸಿನ್ ಒಬ್ಬ ಅವ್ನು ಬಂದ್ಬಿಟ್ಟು ದಾವಣಗೆರೆಯಲ್ಲೋ ಧಾರವಾಡಲ್ಲೋ ವೆಯ್ಟ್ ಮಾಡ್ತಾನೆ. ಸರಿ ಗೊತ್ತಿಲ್ಲ, ದಾವಣಗೆರೆ ಧಾರವಾಡ ಎರಡೂ ಕನ್ಫ್ಯೂಸ್ ನನಗೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಅವನ್ನ ಪಿಕ್ ಮಾಡಿಕೊಂಡು ಹೋಗಬೇಕು. ನಾವು ಹೋಗೋಷ್ಟಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ರೆಗ್ಯುಲರ್ ಪೆಟ್ರೋಲ್ ಬಂಕ್ ಬಂತು MCS. ಪೆಟ್ರೋಲ್ ಹಾಕ್ಸ್ಕೊಂಡು ನಾನ್ ಸ್ಟಾಪ್ ಹೋಗೋದೆ ಇವಾಗ. ಅಯ್ಯೋ ನಮ್ಮ ಜಾಕಿ ಜೊತೆ ಫುಲ್ ಲಾಂಗ್ ರೈಡು, ಫುಲ್ ಎಕ್ಸೈಟ್ಮೆಂಟ್ ಆಗೈತೆ ನನಗಂತೂ. ಇವಾಗ ನೋಡಿ ಲಿಂಗರಾಜ್ ನನ್ನ ತಿರುಗಿ ನೋಡ್ತಾನೆ. ಓಯ್ ಇಲ್ಲೇ ಹಾಕ್ಸ್ಲಾ ಮುಂದೆ ಹಾಕ್ಸ್ಲಾ? ಅವ್ನಿಗೆ ಆ್ಯಕ್ಚುಲಿ ನಾನು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ತೀನಿ ಅಂತ ಹೇಳಿದ್ದೆ ರೈಡ್ ಸ್ಟಾರ್ಟಿಂಗಲ್ಲಿ. ಇವಾಗ ಅದಕ್ಕೆ ಅವನನ್ನು ನೋಡ್ತಾ ಇದ್ದ. ಸೊ ಅವ್ನ ಗಾಡಿಗೂ ನನ್ನ ಗಾಡಿ ಸೇರಿ ಪೇ ಮಾಡಬೇಕು ಇವಾಗ ನಾನು. ಇರಿ ಗ್ಲೌಸ್ ಬಿಚ್ಕೊಳ್ಳೋಣ. ಗ್ಲೌಸ್ ಸ್ವಲ್ಪ ಟೈಟಾಗಿ ಐತೆ MCS. ಎಲ್ಲಿ ತೊಗೊಂಡಿದ್ದೀನಿ ಬಟ್ ಆದರೂ ಸ್ವಲ್ಪ ಟೈಟಾಗೈತೆ. ಅಲ್ಲಿ ನೋಡಿ ಕುತ್ಕೋಬಿಟ್ಟು ಅವನಿಗೆ ರೈಡಿಂಗ್ ಶೂನು ಹೊಸದು. ಹೋದ ಸರಿ ಮಹಾರಾಷ್ಟ್ರ ಹೋಗ್ಬೇಕಾರೇ ಹೇಳಿದ್ದೆ ನಾನು, ರೈಡಿಂಗ್ ಶೂ ಎಲ್ಲ ಹಾಕಿ ಸ್ವಲ್ಪ ಅಭ್ಯಾಸ ಮಾಡ್ಕೊಡೋ ಅಂತ. ಇವಾಗ ಆಗ್ತಾ ಇಲ್ಲ ಅಂತ ಕುತ್ಕೊಬಿಟ್ಟವನೇ. ರೈಡಿಂಗ್ ಗ್ಲೌಸ್ ಹಾಕ್ಬಿಟ್ಟು ಓಡಿಸ್ಬಿಟ್ಟು ಇವಾಗ ರೈಡಿಂಗ್ ಗ್ಲೌಸ್ ಇಲ್ಲದೆ ಇದ್ದೀನಿ ಹಿಡಿದ್ರೆ ಯಾವುದೋ ಕಡ್ಡಿ ಹಿಡ್ದಂಗೆ ಐತಪ್ಪ, ಅಷ್ಟು ಚಿಕ್ಕದಾಗೈತೆ. 946 ನೆನ್ಪಿಟ್ಕೋ. ಹಾಂ ಅದೇ, ಎರಡಕ್ಕೂ ಸೇರಿ ಪೇ ಮಾಡ್ತೀನಿ ನಾನೇ. 946 ರುಪೀಸ್ಗೆ ಹಿಡ್ದೈತೆ ನಮ್ಮ ಲಿಂಗರಾಜ್ ಗಾಡಿ. ಇವಾಗ ನಮ್ಮ ಜಾಕಿ ಎಷ್ಟು ಹಿಡಿತಾನಂತ ನೋಡೋಣ. ಫುಲ್ ಟ್ಯಾಂಕ್ ಅಣ್ಣ. 110 ರೂಪಾಯಿ ಆಗೈತೆ MCS ಪೆಟ್ರೋಲ್ ಪ್ರೈಸು. ನಾವು ವಾರ್ ಟೈಮಲ್ಲಿ ಸುಮ್ಮನೆ ಮಾತಾಡ್ತಾ ಇದ್ವಿ ಜಾಸ್ತಿ ಆಗುತ್ತೆ ಅಂತ. ಇವಾಗ ಜಸ್ಟ್ ಕ್ಯಾಮ್ರಾ ವ್ಲಾಗು. ಹಾಂ ವರ್ಕ್ ಆಗ್ತಾ ಇದೆ. ಹಾಯ್ ಮಾಡಿ ಕ್ಯಾಮ್ರಾಗೆ. ಮಾಸ್ ಚಾನ್ಸ್ ಸ್ಕ್ವಾಡ್ ಅಂತ, ಮಹಾರಾಷ್ಟ್ರ. ಥ್ಯಾಂಕ್ಸ್ ಅಣ್ಣ, ನಮಗೋಸ್ಕರ ಪ್ರೇ ಮಾಡ್ಕೋತೀರಲ್ಲ, ತುಂಬ ಒಳ್ಳೆ ಮನ್ಸು ನಿಮಗೆ. ಸಾಕು. ಎಷ್ಟು ಒಂದು ಆಗಿದ್ದು 946 946 ಪ್ಲಸ್ 928 ಎಷ್ಟಾಯ್ತು ನೋಡಿ. ಹಾಂ 1874 ಮಾಡ್ತೀನಿ ನೋಡಿ. 1875 ಇರಿ. ನಾನು ಟಾಪ್ ಬಾಕ್ಸ್ ಹಿಂದ್ಗಡೆ ಸ್ಟಿಕ್ಕರ್ ಹಾಕಿದ್ದೀನಿ ನೋಡಿ, ಆ ಹೆಸ್ರೇನೆ ಕಾಣಿಸ್ತಾ? ಹಾಂ ಓಕೆ. ಇವಾಗ ಗೊತ್ತಾಯ್ತಾ ನಾನು ಯಾಕೆ ಸ್ಟಿಕ್ಕರ್ ಅಂಟಿಸ್ದೆ ಹಿಂದೆ ಅಂತ. ಬಟ್ ಸೀರಿಯಸ್ ಆಗಿ MCS ರೈಡಿಂಗ್ ಜಾಕೆಟು, ರೈಡಿಂಗ್ ಗೇರ್ಸ್ ಎಲ್ಲ ಹಾಕೊಂಡು ನಿಂತ್ಕೊಳ್ಳೋಕ್ಕಾಯ್ತಲ್ಲ. ನಮ್ಮ ಹುಡುಗರು ಬರೋವರೆಗೂ ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು. ಸೀರಿಯಸ್ ಆಗಿ ಆಗ್ತಿಲ್ಲ ರೈಡಿಂಗ್ ಗೇರ್ಸ್ ಹಾಕ್ಕೊಂಡು. ಫಸ್ಟ್ ಹೆಲ್ಮೆಟ್ ಬಿಚ್ಚಬೇಕು. ಅಬ್ಬಾ MCS ಪೆಟ್ರೋಲ್ ಹಾಕ್ಸಾಯ್ತು. ಇವಾಗ ಬಂದ್ಬಿಟ್ಟು E20 ಪೆಟ್ರೋಲ್ ಅಂತ ಒಂದು ಪ್ರಾಬ್ಲಮ್ ನಡೀತಾ ಇದೆಯಲ್ವಾ. ಸೊ ಅದೇನೋ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಈ ಪ್ರೋ ಲೂಬ್ ಅಂತ ಇದೆ ನೋಡಿ. ಇದು ಬಂದ್ಬಿಟ್ಟು KTM ಶೋರೂಮ್ ಅಲ್ಲಿ ತಗೊಬಂದಿರೋದು. ಸೊ ಇದನ್ನ ಬಂದ್ಬಿಟ್ಟು ಇವಾಗ ಫುಲ್ ಟ್ಯಾಂಕ್ ಹಾಕ್ಸಿದೀವಿ. ಫುಲ್ ಟ್ಯಾಂಕ್ಗೆ ಒಂದು ಬಾಟ್ಲ್ ಹಾಕಿ ಅಂದ್ರು. ಇದು ಎಷ್ಟು ml ಅಂತ ಗೊತ್ತು? ಎಷ್ಟು ml ಇದು? 300 ml 30 ml 40 ml ಇದು. ಇಲ್ಲಿ ನೋಡಿ ಇದೆ. ಸೊ ಇದು ಬಂದ್ಬಿಟ್ಟು ಫ್ಯೂಲ್ ಸಿಸ್ಟಮ್ ಕ್ಲೀನರ್ ಅಂತ ಐತೆ. ಇದನ್ನ ಬಂದ್ಬಿಟ್ಟು ಇವಾಗ ಫುಲ್ ಟ್ಯಾಂಕ್ಗೆ ನಾವು ಹಾಕ್ತಾ ಇದೀವಿ. ನೋಡೋಣ ಯಾವ ತರ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಅಂಡ್ ಇನ್ನೊಂದು ಅಷ್ಟು ದೂರ ಹೋಗ್ತಾ ಇದೀವಲ್ಲ, ಸೊ ಯಾವ್ದೇ ತರ E20 ಪ್ರಾಬ್ಲಮ್ ಬರಬಾರ್ದು ಅಂತ ಇದನ್ನ ಫಸ್ಟ್ ಆಗಿ ಹಾಕೋತಾ ಇದೀವಿ. ಇನ್ನ ಒಂದ್ 2-3 ಬಾಟ್ಲ್ ತಗೊಂಡಿದೀವಿ. ಅಂಡ್ ಹಾಗೆ ನಮ್ಮ ಹುಡುಗರಿಗೆಲ್ಲ ವೇಟ್ ಮಾಡ್ತಾ ಇದೀವಿ. ಇವಾಗ ಇದನ್ನ ನಮ್ ಜಾಕಿಗೆ ಹಾಕ್ಸ್ಬಿಟ್ಟು ಹಾಗೆ ಹೋಗೋದೆ. ಆಕ್ಚುಲಿ ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಟ್ಯಾಂಕ್ ಫುಲ್ ಮಾಡಕ್ ಹೇಳ್ದೆ, ಅವನ್ನ ಫುಲ್ ಕುಳ್ಕಿ ಬರೋವರೆಗೂ ಮಾಡ್ಬಿಟ್ಟವ್ರೆ. ಅದರಿಂದ ಇಲ್ಲಿ ಟ್ಯಾಂಕ್ ಆಚೆ ಎಲ್ಲ ಬಂದ್ಬಿಟ್ಟಿದೆ ಪೆಟ್ರೋಲು. ಇವಾಗ ಇದನ್ನ ಒಯ್ದು ನೋಡೋಣ ಬನ್ನಿ. ಸ್ವಲ್ಪ ಆದ್ರೂ ಜಾಗ ಇರ್ಬೇಕು ಇದನ್ನ ಒಯ್ಯೋದಕ್ಕೆ. ಒಂದು ಫುಲ್ ಟ್ಯಾಂಕ್ಗೆ 40 ml ಹಾಕ್ತಾ ಇದೀವಿ ನಾವು. ನೋಡೋಣ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. ಸೊ ನಮ್ಮ ಹುಡುಗರೆಲ್ಲ ಇನ್ನ ಬರ್ತವ್ರೆ MCS ಹಿಂದೆ. ಅವ್ರು ಬಂದಾದ್ಮೇಲೆ ಹಾಗೆ ಅವ್ರ ಜೊತೆಗೆ ಸ್ಟಾರ್ಟ್ ಮಾಡೋಣ ರೈಡ್ ನ. ಗಾಡಿ ಸ್ಟಾರ್ಟ್ ಮಾಡ್ಬೇಕಾ? ಓಕೆ, ಇದು ಹಾಕ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡ್ಬೇಕಂತೆ. 15 ನಿಮಿಷ ಸ್ಟಾರ್ಟ್ ಮಾಡ್ಬೇಕಂತೆ. ಈ ಫುಲ್ ಟ್ಯಾಂಕ್ ನ ನೋಡಿ ಎಷ್ಟು ದಿನ ಆಯ್ತಪ್ಪ, ಖುಷಿ. ಓಕೆ, ಇವಾಗ ಪ್ರೋಲೂಬ್ ಹಾಕ್ಬಿಟ್ಟು 15 ಮಿನಿಟ್ಸ್ ಗಾಡಿ ರನ್ ಆಗಕ್ ಬಿಡ್ಬೇಕಂತೆ ಸ್ಟ್ಯಾಂಡಿಂಗ್ ಅಲ್ಲೇನೆ. ಇದೆಲ್ಲ ಆದ್ಮೇಲೆ ಹಾಗೆ ಹೋಗ್ತಾ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ MCS. ಓಕೆ MCS, ಸ್ವಲ್ಪ ಹೊತ್ತು ಗಾಡಿ. ಹುಯ್, ಇದೇನೋ ಕೆಳಗಡೆ ಲೀಕ್ ಆಗಿದೆ ಪೆಟ್ರೋಲು. ಗಾಡಿ ಮುಂದೆ ತಲ್ಲು.
ಆವಾಗಲೇ ಟ್ಯಾಂಕ್ ಓಪನ್ ಮಾಡಿದಾಗ ಲೀಕ್ ಆಯ್ತಲ್ಲ ಅದೇನಾ? ಸ್ವಲ್ಪ ಟ್ಯಾಂಕ್ ಓಪನ್ ಮಾಡಿದಾಗ ಬಂತು. ಹಾಂ, ಎಲ್ಲಿಂದ ಬಂದಿರೋದು? ಸ್ವಲ್ಪ ಪೆಟ್ರೋಲ್ ಲೀಕ್ ಆಗಿಬಿಟ್ಟಿದೆ MCS ಗಾಡಿಯಿಂದ. ಏನಾಯಿತು? ಫುಲ್ ಟ್ಯಾಂಕ್ ಹಾಕ್ಸ್ಬಿಟ್ವಲ್ಲ ಅದರಿಂದನಾ? ಬಾ ಓಡಿಸ್ತಾನೆ. ಹಾಂ, ಟ್ಯಾಂಕ್ ಓಪನ್ ಮಾಡಿದ್ನಾ? ಫುಲ್ ಇಲ್ಲಿಂದ ಹಿಂಗೆ ಸೋರ್ಕೊಂಡೋಯ್ತು. ಹಾಂ, ಅದರದ್ದೇ ಇರಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಅಲ್ಲಿ ಸೋರ್ತಿದ್ಯಾ ನೋಡು, ಇವಾಗ ಸೋರ್ತಾ ಇಲ್ಲ. ತಗೊಳ್ಳಿ. ಒಂದೆರಡು ನಿಮಿಷ ಗಾಬರಿ ಆಯಿತು. ಏನು ಮಾಡೋದು? ಫುಲ್ ಟ್ಯಾಂಕ್ ಹಾಕಿಸ್ಬಾರ್ದು ಇನ್ಮೇಲೆ ಜಾಸ್ತಿ. ಒಂದು 500 ml ಗ್ಯಾಪ್ ಬಿಡಬೇಕು. ಅದು ನೆಂದೋಗಿ ತಾನೇ ಸೋರ್ತಾ ಇರೋದು ಆ ಪೈಪು, ಅಥವಾ ಪೆಟ್ರೋಲ್ ಪೈಪ್ ಏನಿಲ್ಲ ತಾನೇ ಅದು? ಹಾಂ, ಪೆಟ್ರೋಲ್ ಪೈಪ್ ಅಲ್ಲಿ ಬರಲ್ಲ ಕಣೋ. ಅಲ್ಲ, ಅದು ನೆಂದೋಗಿರೋದು ಅನ್ಕೋತೀನಿ ನಾನು. ಹೌದಾ? ಸರಿ ಬಾ, ಸ್ವಲ್ಪ ದೂರ ಓಡಿಸ್ಕೊಂಡು ಹೋಗಿ ನೋಡೋಣ. ಸ್ಟಾರ್ಟಿಂಗಲ್ಲೇ ಅಲ್ಟಿಮೇಟ್ ಪ್ರಾಬ್ಲಮ್ ಆಗೋಯ್ತಲ್ಲಪ್ಪ. ಪೆಟ್ರೋಲ್ ಬೇರೆ ಸೋರ್ತೈತೆ ಗಾಡಿಯಿಂದ. ಹಾಂ, ಅವಾಗಿಂದ ಕರೆಕ್ಟಾಗಿ ಇತ್ತು. ಫುಲ್ ಟ್ಯಾಂಕ್ ಹಾಕ್ಸಿದ್ಮೇಲೆ ಹಿಂಗೆ ಆಗ್ತಾ ಇರೋದು. ಓಕೆ MCS ಬನ್ನಿ. ಸ್ಟಾರ್ಟಿಂಗಲ್ಲಿ ಏನಕ್ಕೆ ಹಿಂಗೆ ಆಗ್ತಾ ಇದೆ? ಏನಕ್ಕೆ ಹಿಂಗೆ ಆಗ್ತಿದೆ ಅಂತ ಗೊತ್ತಿಲ್ಲ MCS. ಸ್ಟಾರ್ಟಿಂಗಲ್ಲೇ ಲೈಟಾಗಿ ಬೇಜಾರಾಗ್ತಿದೆ. ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕ್ಸಿತ್ತಪ್ಪ ಏನೋ ಅಂತ ಗೊತ್ತಿಲ್ಲ. ನಾನು ಅವರು ಫುಲ್ ಟ್ಯಾಂಕ್ ಹಾಕ್ಸಿದ್ದು ನೋಡಿಲ್ಲ ನಾನು. ಇಲ್ಲರೆ ನಾನು ನೋಟಿಸ್ ಮಾಡಿ ಹೇಳ್ತಿದ್ದೆ, ಸ್ಟಾಪ್ ಮಾಡ್ತಿದ್ದೆ. ಅವರು ಯೂಟ್ಯೂಬ್ ಬಗ್ಗೆ ಮಾತಾಡ್ತಿದ್ರಲ್ಲ, ಹಂಗೆ ಮಾತಾಡಿಸ್ತಾ ಇದ್ದೆ. ಫುಲ್ ಹಾಕ್ಬಿಟ್ಟವ್ರೆ. ಅದ್ರ ಮೇಲೆ ಈ ಫ್ಯೂಲ್ ಅಡಿಕ್ಟಿವ್ ಬೇರೆ ಹಾಕಿದ್ವಾ, ಅದರಿಂದ ಏನಾರು ಆಯ್ತಾ ಗೊತ್ತಿಲ್ಲ. ಬಟ್ ಪೆಟ್ರೋಲ್ ಓವರ್ಫ್ಲೋ ಆಯಿತು, ಅದರಿಂದನೇ ಲೀಕ್ ಆಗ್ತಿದೆ ಅನ್ಕೋತೀನಿ. ಬಟ್ ಗಾಡಿ ಆಫ್ ಆಗ್ತಿದೆ, ಅದಕ್ಕೆ ಬೇರೆ ಏನಾರು ಆಗಿದೆಯಾ ಅಂತ ಗೊತ್ತಿಲ್ಲ. ಒಂದು ಸ್ವಲ್ಪ ದೂರ ಓಡಿಸ್ಕೊಂಡು ಹೋಗಿ ನೋಡೋಣ, ಅದಾದಮೇಲೆ ಸರಿ ಆಗುತ್ತೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಬಟ್ ಸ್ಟಾರ್ಟಿಂಗಲ್ಲೇ ಹಿಂಗಾಯ್ತಲ್ಲ. ಓಕೆ, ಏನೂ ಇಲ್ಲ, ಎಲ್ಲ ಸರಿ ಬರುತ್ತೆ. ಇದೇ ಲಾಸ್ಟು ಮತ್ತು ಫೈನಲ್ ಸಿಗ್ನಲ್ಲು. ಇದೊಂದು ದಾಟ್ಬಿಟ್ರೆ ಒಂದು 15 ದಿವಸ ಬರೋದೇ ಇಲ್ಲ ಬೆಂಗಳೂರು ಕಡೆಗೆ ನಾವು. ಆಫ್ ಆಗ್ತಿಲ್ಲ. ಹ್ಞೂ, ನನಗೆ ಗಾಬರಿ ಆಗೋಯ್ತು ಒಂದು ಸೆಕೆಂಡು. ಹಾಂ, ಇವಾಗ ಆಫ್ ಆಗ್ತಿಲ್ಲ ನೋಡಿ MCS. ಏರೋಡ್ದೆ ಪ್ರಾಬ್ಲಮ್ಮು. ಇನ್ಮೇಲೆ ಫುಲ್ ಟ್ಯಾಂಕ್ ಹಾಕಿಸ್ಬಾರ್ದು ನಾವು. ನೀವು ಯಾರಾದರೂ ಈ ಥರ ಮಿಸ್ಟೇಕ್ ಮಾಡ್ತಿದ್ರಂದರೆ ಸರಿ ಮಾಡ್ಕೊಳ್ಳಿ. ನನಗೆ ಗೊತ್ತಿತ್ತು ಫಸ್ಟೇ, ಬಟ್ ಅವ್ರ ಹತ್ರ ಮಾತಾಡ್ತಿದ್ದಿದ್ರಲ್ಲಿ ನನಗೆ ಗೊತ್ತಾಗಲಿಲ್ಲ. ಗ್ರೀನ್ ಸಿಗ್ನಲ್ ಬಿಟ್ಟರು ಚಚ್ಚಾಡೋದೆ ಇವಾಗ. ಮಹಾರಾಷ್ಟ್ರ, ವಿ ಆರ್ ಕಮಿಂಗ್. ಇದಾದಮೇಲೆ ತುಮಕೂರು ಹತ್ರ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಅದೊಂದು ದಾಟ್ಬಿಟ್ರೆ ಸಾಕು. ಇನ್ನೆಲ್ಲ ಫುಲ್ ಜಾಲಿನೇ ರೋಡು. ಆಹಾ, ಈ ಎಕ್ಸಾಸ್ಟ್ ನೋಟ್ ಕೇಳಿ ಎಷ್ಟು ದಿನ ಆಗಿತ್ತು. ಮಸ್ತು. ಇವಾಗ ನಾವು ಕರೆಕ್ಟಾಗಿ 800 ಕಿಲೋಮೀಟರ್ ಓಡಿಸ್ಬೇಕು MCS ಗಾಡಿನ. ಫಸ್ಟ್ ಟೈಮ್ ಮಹಾರಾಷ್ಟ್ರ ಹೋದಾಗ ಬಂದ್ಬಿಟ್ಟು ಸತಾರಲ್ಲಿ ಹೋಗಿ ಒಂದು ಸ್ಟೇ ಮಾಡ್ಬಿಟ್ಟು ಹೋಗಿದ್ವಿ. ಬಟ್ ಇವಾಗ ಏನಂದರೆ ಡೈರೆಕ್ಟ್ ಮಹಾಬಲೇಶ್ವರ್ ಅಂತ ಒಂದು ಜಾಗ ಇದೆ, ಮಹಾಬಲೇಶ್ವರ್ಗೆ ಹೊಡೆದ್ಬಿಡೋಣ ಅಂತ. ಯಾಕಂದರೆ ಎಲ್ಲರ ಹತ್ರನೂ ಪವರ್ಫುಲ್ ಮಷಿನ್ಸೇ ಇರೋದು.
ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ನಮ್ಮ ಬೀಟಲಲ್ಲಿ ಹೋಗಿದ್ವಿ, ಅದರಿಂದ ರೆಸ್ಟ್ ಕೊಟ್ಟು ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು. ನಾವು ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ನೈಟ್ ಬಿಟ್ಟು ನೆಕ್ಸ್ಟ್ ಡೇ ಈವ್ನಿಂಗ್ ರೀಚ್ ಆಗಿದ್ವಿ. ಬಟ್ ಇವಾಗ ನಾವು ಮಹಾಬಲೇಶ್ವರ್ಗೆ ನಾಳೆ ಆಫ್ಟರ್ನೂನ್ ಅಷ್ಟಲ್ಲಿ ರೀಚ್ ಆಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ನೋಡೋಣ ಬನ್ನಿ ಯಾವ್ಯಾವ ಥರ ಆಗುತ್ತೆ ಅಂತ. ಆ ರೈಡ್ ಮಜಾನೇ ಬೇರೆ, ಸಕ್ಕತ್ತಾಗೈತೆ ಓಡಿಸೋದಕ್ಕೆ. ರೈಡಿಂಗ್ ಗ್ಲೌಸ್ ಎಲ್ಲ ಹಾಕೊಂಡು ಕಂಪ್ಲೀಟ್ ಆಗಿದ್ದೀವಿ MCS. ನಾವು ಇವಾಗ ಕಂಪ್ಲೀಟ್ ಆಗಿದ್ದೀವಿ. MCS ಟೈಮ್ ಎಷ್ಟಾಯಿತು ಅಂದರೆ 10 ಗಂಟೆ ಆಯಿತು. ಇವಾಗ ಎಲ್ಲಿದ್ದೀವಿ ಅಂದರೆ ತುಮಕೂರಲ್ಲಿದ್ದೀವಿ. ಆ್ಯಂಡ್ ಇಲ್ಲಿಂದ ನಮ್ಮ ಮಹಾಬಲೇಶ್ವರ್ಗೆ ಇನ್ನೂ ಎಷ್ಟು ಕಿಲೋಮೀಟ್ರ್ ಐತೆ ಅಂದರೆ 752 ಕಿಲೋಮೀಟರ್ಸ್ ಐತೆ ಕರೆಕ್ಟಾಗಿ. ಆ್ಯಕ್ಚುಲಿ ಏನಂದರೆ ನಾನು ಬಂದ್ಬಿಟ್ಟು ಮೊಬೈಲ್ ಎರಡರೂ ತುಂಬ ಹುಡುಕ್ದೆ MCS, ಲಾಸ್ಟ್ವರೆಗೂ ಸಿಗಲೇ ಇಲ್ಲ. ಸೊ ಅದರಿಂದ ಹಂಗೆ ಹೋಗ್ತಾ ಇದ್ದೀನಿ ಇವಾಗ. ಬಟ್ ಏನು ಪ್ರಾಬ್ಲಮ್ ಅಂದರೆ ನಾನು ಕಿಲೋಮೀಟರ್ಸ್ ಹೇಳೋಕ್ಕಾಗಲ್ಲ ನಿಮಗೆ ಎಷ್ಟು ಕಿಲೋಮೀಟ್ರ್ ಐತೆ ಅಂತ. ಇವಾಗ ಹೋಗ್ತಿರೋ 4 ಗಾಡೀಲಿ ಯಾವ ಗಾಡಿಯಲ್ಲೂ ಮೊಬೈಲ್ ಹೋಲ್ಡ್ರೇ ಇಲ್ಲ, ಅದೇ ಪ್ರಾಬ್ಲಮ್ಮು. ನಮ್ಮ ಪಾಪು ಗಾಡೀಲಿ ಬಂದುಬಿಟ್ಟು ಬ್ಲೂಟೂತ್ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಐತೆ, ಬಟ್ ಅದರಲ್ಲಿ ಅಷ್ಟು ಪರ್ಫೆಕ್ಟಾಗಿ ನೋಡೋಕ್ಕಾಗಲ್ಲ. ಸೊ ಇನ್ನೊಂದೇನೆಂದರೆ ನಮ್ಮ ಜೊತೆ ಪಿಲಿಯನ್ಸು ಬರ್ತಾರಲ್ಲ, ಸೊ ಅವರು ಬಂದ್ಬಿಟ್ಟು ಮ್ಯಾಪ್ ನೋಡಿ ಹಂಗೆ ನಮ್ಗೆ ಗೈಡ್ ಮಾಡ್ತಾರೆ. ಅದರಿಂದನೂ ನಾವು ಮೊಬೈಲ್ ಹೋಲ್ಡ್ರನ್ನ ಹಾಕ್ಸಿಲ್ಲ. ಇವಾಗ ಮೊಬೈಲ್ ಹೋಲ್ಡ್ರ್ ಇಲ್ಲದೆ ಇರೋದು ಸ್ವಲ್ಪ ಪ್ರಾಬ್ಲಮ್ ಆಗೇ ಐತೆ ನನಗೆ. ಕಿಲೋಮೀಟ್ರ್ ಹೇಳೋಕ್ಕಾಗಲ್ಲ, ಟೈಮ್ ಗೊತ್ತಾಗಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು 10 ಗಂಟೆ ಆಯಿತು. ನಾವು ಒಂದು 55 to 60 ಕಿಲೋಮೀಟರ್ಸಲ್ಲಿ ಬಂದ್ಬಿಟ್ಟು ನಮ್ಮ ಸಿರಾ ಟೋಲ್ ಸಿಗುತ್ತೆ. ಸಿರಾ ಟೋಲ್ ದಾಟ್ಬಿಟ್ರೆ ರೋಡ್ ಅಂತೂ ಸಕ್ಕತ್ತಾಗಿರತ್ತೆ MCS. ಸೊ ಸಿರಾ ಟೋಲ್ ದಾಟಿದ ಮೇಲೆ ನಮ್ಮ ಪಾಪು ಬಂದ್ಬಿಟ್ಟು ಏನು ಮಾಡವನೆ, ಮನೆಯಿಂದ ಊಟ ಬಂದ್ಬಿಟ್ಟವನೆ. ಸೊ ಸಿರಾ ಟೋಲ್ ದಾಟಿದ ಮೇಲೆ ಎಲ್ಲಾದರೂ ಒಂದು ಸ್ಟಾಪಿಂಗ್ ಹಾಕ್ಬಿಟ್ಟು ಅವ್ನು ತಂದಿರೋ ಊಟನ ತಿನ್ಕೊಂಡು ಆಮೇಲೆ ಹೋಗಬೇಕು. ನನಗೇನು ಗೊತ್ತಾ, ನಿನ್ನೆ ನೈಟು ಲೇಟಾಗಿ ಮಲಗಿದೆ, ಇವತ್ತು ಬೆಳಗ್ಗೆನೂ ನಾನು ಬೇಗ ಎದ್ಬಿಟ್ಟೆ, 7 ಗಂಟೆಗೇನೋ ಎದ್ದೆ. ರೋಡ್ ಕ್ರಾಸ್ ಮಾಡ್ತವ್ರೆ. ನಿನ್ನೆ ನೈಟು ಲೇಟಾಗಿ ಮಲಗಿದೆ, ಇವತ್ತು ಬೆಳಗ್ಗೆನೂ ಬೇಗ ಎದ್ದೆ ನಾನು. ಅದರಿಂದ ಮಧ್ಯಾಹ್ನ ಮಲ್ಕೊಳ್ಳೋಣ ಅಂದ್ಕೊಂಡೆ, ಯಾಕಂದರೆ ನೈಟ್ ರೈಡ್ ಮಾಡ್ತೀವಲ್ಲ, ಮಧ್ಯಾಹ್ನ ಮಲ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಆಗಲಿಲ್ಲ MCS. ಇವಾಗ ಏನು ನನಗೆ ಅನ್ನಿಸ್ತಾ ಇದೆ ಅಂದರೆ ಊಟ ತಿಂದ ಮೇಲೆ ಫುಲ್ ನಿದ್ದೆ ಬಂದ್ಬಿಡುತ್ತಾ ಅಂತ ಅನ್ನಿಸ್ತಾ ಇದೆ. ಬಟ್ ಏನೋ ತೊಂದರೆ ಇಲ್ಲ, ಬನ್ನಿ, ನಾವು ಒಂಥರ ನೈಟ್ ರೈಡರ್ಸು. ನಾವು ಎಷ್ಟೇ ನಿದ್ದೆ ಬಂದರೂ ಕಂಟ್ರೋಲ್ ಮಾಡಿ ಓಡಿಸ್ತೀವಿ. ಆ್ಯಂಡ್ ಇನ್ನೊಂದು ನಿಮಗೆ ನಾನು ಸಜೆಷನ್ ಕೊಡೋದೇನೆಂದರೆ, ನಾನು ಈ ಥರ ಓಡಿಸ್ತೀನಿ ಅಂತ ಯಾರು ಫಾಲೋ ಮಾಡೋಕ್ಕೆ ಹೋಗಬೇಡಿ MCS. ಇದೆಲ್ಲ ನಿಮ್ಮ ಓನ್ ರಿಸ್ಕಲ್ಲಿ ಟ್ರೈ ಮಾಡಿ. ನಾನು ಓಡಿಸ್ತೀನಿ ಅಂತ ನೀವು ಟ್ರೈ ಮಾಡೋಕ್ಕೆ ಹೋಗಬೇಡಿ. ನನಗೆ ತುಂಬ ದಿವಸದಿಂದ ನೈಟ್ ರೈಡ್ಸ್ ಮಾಡಿ ಅಭ್ಯಾಸ, ಅದರಿಂದನೇ ನಾನು 2 ನೈಟ್ಸ್ ನಿದ್ದೆ ಮಾಡ್ದೇನು ಗಾಡಿ ಓಡಿಸ್ತೀನಿ. ಸೊ ನೀವು ಫಸ್ಟ್ ಟೈಮ್ ಮಾಡ್ತೀರಂದರೆ ಈ ಥರ ಎಲ್ಲ ನೈಟ್ ರೈಡ್ಸ್ ಅವಾಯ್ಡ್ ಮಾಡ್ಕೊಳ್ಳಿ. ಆ್ಯಂಡ್ ನೈಟ್ ರೈಡ್ಸು ಅಷ್ಟು ಸೇಫ್ ಇಲ್ಲ ನಿಮಗೆ. ಫೈನಲಿ ಲೈಟ್ ಇರೋ ರೋಡ್ ಬಂತೆ MCS. ಈ ಲೈಟಲ್ಲಿ ಓಡಿಸೋದೇ ಒಂಥರ ಮಸ್ತಾಗಿರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಬ್ಲಾಗ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ಕತ್ಲೆ ರೋಡಲ್ಲಿ ನಾನು ಮಾಡ್ಕೊಂಡೋದ್ರೆ ನಿಮ್ಗೆ ನೋಡೋಕ್ಕೆ ಇಷ್ಟ ಇರಲ್ಲ. ನಮ್ಮ ಹುಡುಗರೆಲ್ಲ ಫುಲ್ ಜೋಶಲ್ಲಿ ಅವರಪ್ಪ ಆರ್ತವ್ರೆ, ನಾವು ಆಡ್ತಾ ಇದ್ದೀವಿ ಜೊತೆಗೆ. ಸಿರಾ ಟೋಲ್ ಇನ್ನೇನು ಹತ್ರ ಬಂತು ಅನಿಸುತ್ತೆ, ಅದಕ್ಕೆ ಲೈಟೆಲ್ಲ ಸ್ಟಾರ್ಟ್ ಆಗೋಯ್ತು. ಸಿರಾ ಟೋಲ್ ಆದಮೇಲೆ ಸಕ್ಕದಾಗಿರುತ್ತೆ ರೋಡೆಲ್ಲ. ಆ್ಯಂಡ್ ನೈಟಲ್ಲಿ ರೈಡ್ ಮಾಡ್ತಾ ಇದ್ದೀವಲ್ಲ, ನಿಮಗೆ ವಿಂಡ್ ಬ್ಲಾಸ್ಟ್ ಸ್ವಲ್ಪ ಬರ್ಬೋದು. ನಾನು ಅದನ್ನ ಆದಷ್ಟು ರೆಡ್ಯೂಸ್ ಮಾಡೋದಕ್ಕೆ ಒಂದು ಐಡಿಯಾ ಮಾಡಿಟ್ಟಿದ್ದೀನಿ MCS. ಚಿಕ್ಕ ಪ್ರಾಬ್ಲಮೇ, ಬಟ್ ಅದನ್ನ ಒಂದು ಚಿಕ್ಕ ಐಟಮಿಂದ ಸರಿ ಮಾಡಿದ್ದೀನಿ. ಇವಾಗ ಜಾಸ್ತಿ ವಿಂಡ್ ನಾಯ್ಸ್ ಬರಲ್ಲ ಅಂದ್ಕೊಂಡಿದ್ದೀನಿ ನಾನು. ನಮ್ಮ ರೈಡಿನ 4th ಟೋಲ್ ಗೇಟ್ ಬಂದ್ವಿ MCS. 4th 3rd ಅಂತ ಗೊತ್ತಿಲ್ಲ. ಫಸ್ಟ್ ಟೋಲ್ ತುಮಕೂರು, ಸೆಕೆಂಡ್ ಟೋಲು ಸಿರಾ, 3rd ಟೋಲು ಹಿರಿಯೂರು. ಇದು 4th ಟೋಲೇ ಇರಬೇಕು. ಇದು ಯಾವ ಊರು ಅಂತ ಗೊತ್ತಿಲ್ಲ. ಇದೇ ಹಿರಿಯೂರ? ಏನಪ್ಪ ಇದು, ಹೋಗೋ. ಇದು ಯಾವ ಊರು ಅಂತಲೇ ಗೊತ್ತಿಲ್ಲ. ಒಟ್ಟಿನಲ್ಲಿ 4 ಟೋಲ್ಸು, ಇದು 4th ಟೋಲ್. ಇದು ರೋಡೆಲ್ಲ ಹಿಂಗೆ ಇದೆ MCS. ಸಿರಾ ದಾಟಿದ ಮೇಲೆ ಸಕ್ಕತ್ತಾಗಿದೆ. ಫುಲ್ಲು ಚಚ್ಚಾಡ್ತಾ ಇದ್ದೀವಿ ನಾವು. ಇಷ್ಟು ದಿನದಿಂದ ಏನು ಲಾಂಗ್ ರೈಡ್ಸ್ ಹೋಗಿಲ್ಲ. ಈ ರೈಡಲ್ಲಿ ಎಲ್ಲ ನಾವು ತೀರಿಸ್ಕೊಳ್ಳೋಣ ಬನ್ನಿ ನಮ್ಮ ಹಂಗ್ರಿನ. ಟಾಪ್ ಬಾಕ್ಸ್ ಹಾಕ್ಬಿಟ್ಟು ಗ್ಯಾಪಿಂಗ್ ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾಡ್ತಾಯಿದ್ದೀನಿ. ನನಗೆ ಆ ಲೆಂತ್ ಗೊತ್ತಾಗ್ತಿಲ್ವಾ ಅಥವಾ ನನಗದು ಮೈಂಡಲ್ಲಿ ಕೂತೈತಾ ಅಂತ ಗೊತ್ತಿಲ್ಲ. ಬಟ್ ಟಾಪ್ ಬಾಕ್ಸ್ ಹಾಕ್ಸಿದ್ಮೇಲೆ ಕಾರ್ನರಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತೀನಿ ನಾನು. MCS ಗಾಡೀಲಿ ಫುಲ್ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ. ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಜಸ್ಟ್ ನಾವು 331 ಕಿಲೋಮೀಟರ್ಸ್ ಅಷ್ಟೇ ಓಡಿಸಿರೋದು ಗಾಡಿ, ಅಷ್ಟಕ್ಕೇ ಪೆಟ್ರೋಲ್ ಖಾಲಿ ಆಗಿ ಹೋಗ್ಬಿಡುತ್ತಪ್ಪ. ओके भाई वो लाइन के ऊपर नहीं आना, ये ना मेटल उसके ऊपर नहीं आना. हाँ भाई 1100 को स्टॉप. हाँ 1010. हाँ 100. MCS ಗಾಡಿ ತಗೊಂಡು ಒಂದು 360 ಕಿಲೋಮೀಟರ್ ಓಡಿಸ್ಕೊ ಬಂದಾಯ್ತು. ಇವಾಗ ಪೆಟ್ರೋಲ್ ಹಾಕ್ಸಿದ್ವಲ್ಲ, ಪೆಟ್ರೋಲ್ ಹಾಕ್ಸಿ ನೋಡಿ
ನಮ್ಮ ಹುಡುಗರೆಲ್ಲ ಫುಲ್ ಫ್ಲಾಟು. ಆಕ್ಚುಲಿ ಬಂದ್ಬಿಟ್ಟು ಪವರ್ ನ್ಯಾಪ್ ತಗೋತಾರೆ. ಈ ತರ ರೈಡ್ ಅಲ್ಲಿ ಸ್ವಲ್ಪ ಪವರ್ ನ್ಯಾಪ್ ತಗೊಂಡ್ರೆ ಆಕ್ಟಿವ್ ಆಗಿರ್ತೀವಿ. ನಾನು ಇವಾಗ ಪವರ್ ನ್ಯಾಪ್ ತಗೋತಲ್ಲ, ನಾನು ಮುಂದೆ ಹೋಗ್ಬಿಟ್ಟು ಎಲ್ಲರೂ ತಗೋತೀನಿ. ಇಲ್ಲಿ ನೋಡಿ ಹಿಂಗ್ ಫ್ಲಾಟ್ ಆಗಿ ಮಲ್ಕೋರೆ. ಇವನ್ ಬಂದ್ಬಿಟ್ಟು ಇದ್ರಲ್ಲೂ ಇನ್ನ ಮಸಾಜ್ ಮಾಡ್ತವನೆ. ಬಾಬ್ಗೆ ಹೆಡ್ ಮಸಾಜ್ ಮಾಡ್ಬೇಕು. ಏನೇನ್ ಮಾಡ್ತವ್ರ ನೋಡಿ. 9, 10, 11, 12, 13, 14. ಇಲ್ಲಿಂದ ಇನ್ನ ಒಂದು 100 or 110 ಕಿಲೋಮೀಟರ್ಸ್ ಅಲ್ಲಿ ಬಂದ್ಬಿಟ್ಟು ನಮ್ ಲಿಂಗರಾಜ್ ಅವ್ರ ಕಸಿನ್ ಪಿಕ್ ಮಾಡ್ಕೋಬೇಕು. ಸೊ ಅವ್ರು ನಂಗೆ ಪಿಕ್ ಮಾಡ್ಕೊಂಡು ನಾನು ಮುಂದೆ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿ ಬಂದ್ರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದ್ರೆ ಹಾಗೆ ಡೈರೆಕ್ಟ್ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ MCS.